ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಎಸ್.ಎಲ್. ಭೈರಪ್ಪನವರು ಸತ್ಯವನ್ನು ಹೇಳ್ತಾರಾ ಅನ್ನುವ ಶೀರ್ಷಿಕೆಯೊಂದಿಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಬಹಳ ದಿನಗಳ ಹಿಂದೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಸಾಹಿತಿ ಎಸ್.ಎಲ್. ಭೈರಪ್ಪನವರು ಮಹಾಭಾರತ ಮತ್ತು ರಾಮಾಯಣ ಇವು ಕಟ್ಟುಕತೆಗಳು ಅನ್ನುವಂಥ ಒಂದು ಸತ್ಯವಾದ ಸಂಗತಿಯನ್ನು ಹೇಳಿದರು. ಆ ವಿಷಯವನ್ನು ಇಟ್ಟುಕೊಂಡು ನಾನು ವಿಮರ್ಶೆ ಮಾಡಿದಾಗ ಕೌರವರು ಮತ್ತು ಪಾಂಡವರು ಮತ್ತು ಮಹಾಭಾರತ ಬರೆದರೆನ್ನಲಾದ ವ್ಯಾಸ ಇವರ ವಯಸ್ಸು ಆ ಕಾಲದಲ್ಲಿ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಎಷ್ಟಿತ್ತು ಅನ್ನೋದನ್ನು ವಿಮರ್ಶೆ ಮಾಡಿದಾಗ ಸುಮಾರು 80ರಿಂದ 90 ವರ್ಷದ ಹಿರಿಯ ಪಾಂಡವರು ಮತ್ತು ಕೌರವರು ಇವರು ಆ ಘನಘೋರವಾದ ಕುರುಕ್ಷೇತ್ರ ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯವೇ ಅನ್ನುವಂಥ ವಿಮರ್ಶೆಯನ್ನು ಮಾಡಿದ್ದೆ. ಅದರ ಮುಂದುವರೆದ ಭಾಗವಾಗಿ ಭೈರಪ್ಪನವರ ಮನೋಗತ ಅನೇಕ ಸಲ ಪ್ರದರ್ಶನ ಆದ ಹಾಗೆ ಭೈರಪ್ಪನವರು ಇಷ್ಟೊಂದು ಪ್ರಖ್ಯಾತಿಗೆ ಬಂದಿದ್ದು ತಮ್ಮ ಸಾಹಿತ್ಯ ಕೃಷಿಯನ್ನು ಮಾಡಿದ್ದು ತಾಯಿ ಭಾಷೆಯಾದ ಕನ್ನಡದಲ್ಲಿ. ಆದರೆ ಇವತ್ತಿಗೂ ಅವರು ಕನ್ನಡವನ್ನು ಪ್ರೀತಿಸಿದ ಉದಾಹರಣೆ ಬಹಳ ಕಡಿಮೆ. ಸಂದರ್ಭ ಸಿಕ್ಕಾಗಲೆಲ್ಲ ಅವರು ತಮ್ಮ ಕುಲಮೂಲದ ಉಪಜೀವನದ ಭಾಷೆಯಾದ ಸಂಸ್ಕೃತವನ್ನು ವಿಜೃಂಭಿಸುವ ಕೆಲಸವನ್ನು ಮಾಡ್ತಿರ್ತಾರೆ. ಹಾಗಾಗಿ ಭೈರಪ್ಪನವರು ಸಂಸ್ಕೃತ ಎಲ್ಲ ಭಾಷೆಗಳ ತಾಯಿ ಅಂತ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಈ ಮಹಾಕಾವ್ಯಗಳು ಯಾವಾಗಲೂ ಬರೆದಿದ್ದು ದೇವನಾಗರಿ ಲಿಪಿಯ ಸಂಸ್ಕೃತ ಭಾಷೆಯಲ್ಲಿ. ಸಂಸ್ಕೃತಕ್ಕೆ ತನ್ನದೇ ಆದ ಲಿಪಿ ಇಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವ ಸಂಗತಿ. ಅದು ವೈದಿಕರ ಧಾರ್ಮಿಕ ಉಪಜೀವನದ ಭಾಷೆ. ಮಹಾವೀರ ಮತ್ತು ಬುದ್ಧರ ಸಮಯದಲ್ಲಿ ಪ್ರಾಕೃತ ಮತ್ತು ಪಾಲಿ ಭಾಷೆಯಲ್ಲಿ ಅದು ಬ್ರಾಹ್ಮಿ ಲಿಪಿಯಲ್ಲಿ ಎಲ್ಲ ಸಾಹಿತ್ಯವನ್ನು ಬರೆಯಲಾಗುತ್ತಿತ್ತು. ಪುಷ್ಯಮಿತ್ರ ಶುಂಗನಿಗಿಂತಲೂ ಮೊದಲು ಯಾವುದೇ ಲಿಖಿತ ಸಂಸ್ಕೃತ ಗ್ರಂಥ ಬರೆದ ಬಗ್ಗೆ ದಾಖಲೆಗಳಿಲ್ಲ. ಹಾಗೆ ಆತನಿಗೆ ಮೊದಲು ಬರೆದ ಯಾವ ಸಂಸ್ಕೃತ ಗ್ರಂಥಗಳು ಲಭ್ಯ ಇಲ್ಲ. 2500 ವರ್ಷಗಳ ಹಿಂದಷ್ಟೇ ಸಂಸ್ಕೃತಕ್ಕೆ ಪಾಣಿನಿ ಅನ್ನುವ ಒಬ್ಬ ಪಂಡಿತ ವ್ಯಾಕರಣವನ್ನು ಅಳವಡಿಸಿದ ಸಂಗತಿ ಕೂಡ ನಾವು ಬಲ್ಲೆವು. ಅಂದರೆ ಸಂಸ್ಕೃತ ಭಾಷೆ ಅದರ ಕೃತಿಗಳು ರಚನೆಯಾಗಿದ್ದು ಕೇವಲ 2000 ವರ್ಷಗಳ ಈಚೆಗೆ ಅನ್ನೋದನ್ನು ನಾವು ಬಹಳ ದೃಢವಾಗಿ ಹೇಳಬಹುದು. ಸಾವಿರದಿಂದ 5000 ವರ್ಷಗಳ ಹಿಂದೆ ಘಟಿಸಿ ಹೋಗಿದೆ ಎನ್ನಲಾದ ಈ ಎರಡೂ ಮಹಾಕಾವ್ಯಗಳು ಕರಾರುವಕ್ಕಾಗಿ ತಲೆಮಾರಿನಿಂದ ತಲೆಮಾರಿಗೆ ದಾಟಿಸಿದವರು ಯಾರು ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತದೆ. ಹಾಗೆಯೇ ದಾಟಿಸುವಾಗ ಕಟ್ಟುಕತೆಗಳೇ ವಿಜೃಂಭಿಸಿದವೇ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತದೆ. ಹಾಗಾಗಿ ಇವು ಕಾಲ್ಪನಿಕ ಮತ್ತು ಸಂಸ್ಕೃತವು ಪಾಲಿ, ಪ್ರಾಕೃತ ಹಾಗೂ ದ್ರಾವಿಡ ಭಾಷೆಗಳ ಸತ್ವವನ್ನು ಹೀರಿಕೊಂಡು ಬೆಳೆದ ಒಂದು ಭಾರತೀಯ ಭಾಷೆಯ ಮಗಳು ಹೊರತೆ ಸಂಸ್ಕೃತ ಭಾರತೀಯ ಭಾಷೆಗಳ ತಾಯಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ನಾವು ಒತ್ತಿ ಹೇಳಬೇಕಾಗ್ತದೆ. ಮಹಾಭಾರತದಲ್ಲಿ ಬಳಸಲಾದ ಈ ಅಂಕಿ ಅಂಶಗಳು ಅನೇಕ ಸೊನ್ನೆಗಳನ್ನು ಮತ್ತು ದಶಮಾಂಶ ಪದ್ಧತಿಗಳ ಲೆಕ್ಕಾಚಾರಗಳನ್ನು ನಾವು ನೋಡ್ತೇವೆ. ಈ ಪದ್ಧತಿ ಗಣಿತದ ಈ ದಶಮಾಂಶ ಪದ್ಧತಿ ಮತ್ತು ಸೊನ್ನೆಯ ಬಳಕೆ ಮೊದಲು ಆವಿಷ್ಕರಿಸಿದವರು ಅಂತಂದರೆ ಆರ್ಯಭಟ, ಬ್ರಹ್ಮಗುಪ್ತ ಮತ್ತು 1ನೇ ಭಾಸ್ಕರ ಅನ್ನುವ ಗಣಿತಜ್ಞರು. ಇದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಈ 3 ಜನ ಗಣಿತಜ್ಞರು ಬದುಕಿ ಬಾಳಿದ್ದು ಕ್ರಿಸ್ತಶಕ 5ರಿಂದ 7ನೇ ಶತಮಾನದ ನಡುವೆ. ಅಂದರೆ ಕೇವಲ 1500 ವರ್ಷಗಳ ಹಿಂದೆ ಭಾರತದಲ್ಲಿ ಸೊನ್ನೆಯ ಬಳಕೆ ಮತ್ತು ದಶಮಾಂಶ ಪದ್ಧತಿ ಬೆಳಕಿಗೆ ಬಂತು. ಹಾಗಾದರೆ 3000 ವರ್ಷಗಳ ಹಿಂದೆ ನಡೆದು ಹೋಗಿದೆ ಎನ್ನಲಾಗುವ ಮಹಾಭಾರತದಲ್ಲಿ ಈ ಸೊನ್ನೆಗಳು ಮತ್ತು ದಶಮಾಂಶ ಪದ್ಧತಿಗಳ ಬಳಕೆ ಇರಲು ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆ ಇಲ್ಲಿ ಮೂಡುತ್ತದೆ. ಅದಂದರೆ ಮಹಾಭಾರತ 5ನೇ ಶತಮಾನದ ನಂತರ ಬರೆಯಲಾಯಿತೆ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತದೆ ಇಲ್ಲಿ. ನೂರು, ಸಾವಿರ, ಲಕ್ಷ, ಕೋಟಿ ಎನ್ನುವಂಥ ಸಂಖ್ಯೆಗಳು, ಅದರ ಒಳಗೆ ಬರತಕ್ಕಂಥ ಸೊನ್ನೆಗಳು ಅವು ಎಷ್ಟಿರಬೇಕು ಅನ್ನುವ ನಿಯಮ ರೂಪಿಸಿದವರು ಆರ್ಯಭಟ, ಬ್ರಹ್ಮಗುಪ್ತ ಎನ್ನುವ ಗಣಿತಜ್ಞರಾಗಿರುವಾಗ 3500 ವರ್ಷಗಳ ಹಿಂದೆ ಸೊನ್ನೆಗಳ ಬಳಕೆ ಮತ್ತು ದಶಮಾಂಶ ಪದ್ಧತಿಯನ್ನು ಮಹಾಭಾರತ ಕಾವ್ಯದಲ್ಲಿ ಹೇಗೆ ಬಳಸಲಾಯಿತು? ಕುರುಕ್ಷೇತ್ರದ ಅಕ್ಷೋಹಿಣಿ ಸೈನ್ಯದ ಲೆಕ್ಕ ನಾವು ಒಂದು ಸಲ ಪರಿಶೀಲಿಸಿ ನೋಡಿದಾಗ ಒಂದು ಅಕ್ಷೋಹಿಣಿ ಸೈನ್ಯ ಅಂತಂದರೆ 2,18,700 ಸಂಖ್ಯೆಯ ಸೈನಿಕರು ಅದರಲ್ಲಿ ಇರ್ತಿದ್ದರು ಅನ್ನುವಂಥ ಮಾಹಿತಿ. ಇದರಲ್ಲಿ 10% ಆನೆಯ ದಳಗಳು, 10% ರಥದಳ, 30% ಕುದುರೆಗಳು ಮತ್ತು ಉಳಿದ 50% ಕಾಲ್ದಳಗಳಿರುತ್ತಿದ್ದುವು
ಅನ್ನುವಂಥ ಮಾಹಿತಿ ಮಹಾಭಾರತದಲ್ಲಿ ಸಿಗ್ತದೆ. ಅದು ಅಕ್ಷೋಹಿಣಿ ಸೈನ್ಯದ ನಿಯಮ ಅಂತ ಹೇಳಲಾಗ್ತದೆ. ಇಲ್ಲಿ ಶೇಕಡಾವಾರು ಲೆಕ್ಕಾಚಾರ ಇದಕ್ಕೆ 100 ಸಂಖ್ಯೆ ಆಧಾರ ಆಗಿರಬೇಕಾಗ್ತದೆ. ಗಣಿತಜ್ಞರು ರೂಪಿಸಿದ ನಿಯಮ ಇಲ್ಲದೇ ಇರುವ ಆ ಸಂದರ್ಭದಲ್ಲಿ ಈ ಅಕ್ಷೋಹಿಣಿ ಸೈನ್ಯ ಮತ್ತು ಶೇಕಡಾವಾರು ಸೈನ್ಯದ ವಿಭಜನೆ ಹೇಗೆ ಸಾಧ್ಯ ಆಯಿತು ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಮೂಡ್ತದೆ. ಇದ್ರ ಜೊತೆಗೆ ಒಂದು ಮನ್ವಂತರ ಅನ್ನುವ ಶಬ್ದ ಕೂಡ ಮಹಾಭಾರತ ಕಾವ್ಯದಲ್ಲಿ ಬರ್ತದೆ. ಒಂದು ಮನ್ವಂತರ ಅಂದರೆ 72,000 ವರ್ಷಗಳು ಅಂತ ಆಗ್ತದೆ. ಯುಗ ಅನ್ನುವ ಶಬ್ದ ಕೂಡ ಬರ್ತದೆ. ಒಂದು ಯುಗ ಅಂತಂದರೆ 5,000 ವರ್ಷ ಅಂತ ಲೆಕ್ಕ ಆಗ್ತದೆ. ಈ ಮನ್ವಂತರ ಮತ್ತು ಯುಗ ಇವುಗಳಲ್ಲಿ ಅನೇಕ ಸೊನ್ನೆಗಳಿರೋದರಿಂದ, ದಶಮಾಂಶ ಪದ್ಧತಿಯ ಅಡಿಯಲ್ಲಿ ಬರೋದರಿಂದ ಯುಗಗಳ ಲೆಕ್ಕ ಮತ್ತು ಮನ್ವಂತರಗಳ ಲೆಕ್ಕ ಮಹಾಭಾರತ ಸಂದರ್ಭದಲ್ಲಿ ಹೇಗೆ ಬಳಸಲಾಯಿತು ಅನ್ನುವ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತದೆ. ಅಂದರೆ ಇವೆಲ್ಲವೂ ಬರೆದದ್ದು 5ನೇ ಶತಮಾನದ ನಂತರ. ಇದರ ಅರ್ಥ ಎರಡೂ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತಗಳು 5ನೇ ಶತಮಾನದ ನಂತರ ಬರೆಯಲಾಯಿತು ಅನ್ನುವಂಥದ್ದನ್ನು ನಿರ್ಧರಿಸಬಹುದು. ಎರಡನೇದಾಗಿ ಇವು ಕೇವಲ ಕಾಲ್ಪನಿಕ ಮತ್ತು ಅನೇಕ ಕಟ್ಟುಕತೆಗಳ ಆಗರ ಅಂತ ಬಹಳ ನಿರ್ದಿಷ್ಟವಾಗಿ ಮತ್ತು ಅಷ್ಟೇ ದೃಢತೆಯಿಂದ ನಾವು ಹೇಳಬೇಕಾಗ್ತದೆ. ಮಹಾಭಾರತ ಮತ್ತು ರಾಮಾಯಣಗಳು ಹೇಗೆ ಕಟ್ಟುಕತೆಗಳು ಅನ್ನೋದನ್ನು ನಿರೂಪಿಸೋದಕ್ಕೆ ಅನೇಕ ರೀತಿಯ ಅದರೊಳಗಿನ ಅಸಂಗತಗಳನ್ನು ತೆಗೆದುಕೊಂಡು ವಿಮರ್ಶಿಸುವ ಕೆಲಸವನ್ನು ನಿರಂತರವಾಗಿ ಮಾಡಬೇಕಾಗ್ತದೆ. ಆ ಮೂಲಕ ಜನಮನದಲ್ಲಿ ಈ ಎರಡೂ ಕಾಲ್ಪನಿಕ ಮಹಾಕಾವ್ಯಗಳು ಇತ್ತೀಚೆಗೆ ಬರೆಯಲ್ಪಟ್ಟರೂ ಕೂಡ ಬಹಳ ಪ್ರಾಚೀನವಾದವು ಅನ್ನುವಂಥ ಬಿಂಬಿಸುವಿಕೆ, ಇದು ಒಂದು ಟೊಳ್ಳು ಅಂತಕ್ಕಂಥ ಮಾತನ್ನು ನಾವು ನಮ್ಮ ಜನತೆಗೆ ಹೇಳುವ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ. ಶರಣು ಶರಣಾರ್ಥಿ.